ಆತ್ಮೀಯರೇ ನಮಸ್ಕಾರ. ನಮ್ಮೂರು ಮಿರ್ಲೆ ಚಾನಲ್ಗೆ ಸ್ವಾಗತ. ನಾನು ಮಂಜುನಾಥ್ ಮಿರ್ಲೆ. ಸ್ನೇಹಿತರೆ, ಈಗ ನೀವು ನೋಡಿದಂಥ ಸಾಂಗ್ಗಳು ಕಾಟೇರ ಮತ್ತು ವೇದ ಚಿತ್ರದ್ದು. ಹೌದು ಸ್ನೇಹಿತರೆ, ಈಗ ನಾವು ಕಾಟೇರ ಮತ್ತು ವೇದ ಚಿತ್ರದ ಹಾಡಿನ ಚಿತ್ರೀಕರಣ ನಡೆದಂಥ ಒಂದು ಸ್ಥಳಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ. ಸ್ನೇಹಿತರೆ, ಇದು ಕೇವಲ ಒಂದು ಹಾಡು ನಡೆದಂಥ ಒಂದು ಚಿತ್ರೀಕರಣ ಸ್ಥಳ ಆಗಿದ್ದರೆ ಅದನ್ನು ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಈ ಒಂದು ಸ್ಥಳ ಒಂದು ಪುಣ್ಯಕ್ಷೇತ್ರ. ಹಾಗಾಗಿ ಆ ಕ್ಷೇತ್ರ ದರ್ಶನವನ್ನು ಮತ್ತು ಚಿತ್ರೀಕರಣ ನಡೆದಂಥ ಒಂದು ಸ್ಥಳವನ್ನು ನಾವು ನೋಡೋಣ ಬನ್ನಿ ಸ್ನೇಹಿತರೆ. ಈ ಸ್ಥಳ ಇರುವಂಥದ್ದು ರಾಮನಗರ ಜಿಲ್ಲೆಯಲ್ಲಿ, ರಾಮನಗರ ಜಿಲ್ಲೆ ಜಾಲಮಂಗಲ ರಸ್ತೆ ಮತ್ತು ತಿಮ್ಮಪ್ಪನ ಬೆಟ್ಟದಲ್ಲಿ ಈ ಒಂದು ಹಾಡಿನ ಚಿತ್ರೀಕರಣ ನಡೆದಿರುವಂಥದ್ದು. ಈಗ ನಾವು ತಿಮ್ಮಪ್ಪನ ಬೆಟ್ಟದ ಒಂದು ದ್ವಾರ ಇದು. ರಸ್ತೆ ಮುಖ್ಯ ನಾವು ಹೋಗಬೇಕಾದ್ರೆ ಜಾಲಮಂಗಲ ರಸ್ತೆಯಲ್ಲೇ ನಾವು ಹೋಗಬೇಕು. ಇಲ್ಲ ನಾವು ನಡೆದು ಹೋಗ್ತೀನಿ ಮತ್ತು ಬೆಟ್ಟನ ಹತ್ತಿ ಹೋಗ್ತೀನಿ ಅಂತ ಹೇಳಿದ್ರೆ ಕೂಟ್ಕಲ್ ಗ್ರಾಮಕ್ಕೆ ಹೋಗಿ ನಾವು ಈ ಬೆಟ್ಟವನ್ನು ಹತ್ತಬಹುದು. ಹತ್ತಲಿಕ್ಕೆ ಮತ್ತು ಈ ಒಂದು ಒಳ್ಳೆಯ ರೀತಿಯ ಸೌಕರ್ಯವನ್ನು ಅಲ್ಲಿನ ಪಂಚಾಯಿತಿಯವರು ಮಾಡಿದ್ದಾರೆ ಸ್ನೇಹಿತರೆ. ಈಗ ನಾವು ನೋಡ್ತಾ ಇರೋದು ತಿಮ್ಮಪ್ಪನ ಬೆಟ್ಟದ ಒಂದು ಸುಂದರ ನೋಟ. ನೋಡೋಣ ಬನ್ನಿ ಸ್ನೇಹಿತರೆ. ಈ ಒಂದು ಸ್ಥಳದ ಒಂದು ಪುರಾಣದ ಪ್ರಕಾರವಾಗಿ ನಾವು ನೋಡೋದಾದರೆ, ಶ್ರೀ ಕಣ್ವ ಮಹರ್ಷಿಗಳು ಎಲ್ಲ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸಿ ಈ ಒಂದು ಸ್ಥಳಕ್ಕೆ ಬಂದಾಗ ಅವರ ತಪಸ್ಸಿಗೆ ಈ ಒಂದು ಸ್ಥಳ ಸೂಕ್ತವೆನಿಸುತ್ತದೆ. ಹಾಗಾಗಿ ತಿಮ್ಮಪ್ಪನನ್ನು ಕುರಿತು ಶ್ರೀ ವಿಷ್ಣುವನ್ನು ಧ್ಯಾನಿಸಿ ಈ ಸ್ಥಳದಲ್ಲಿ ಅವರು ತಪಸ್ಸನ್ನು ಆಚರಿಸ್ತಾರೆ. ಇವರ ತಪಸ್ಸಿಗೆ ಮೆಚ್ಚಿ ಶ್ರೀ ವಿಷ್ಣು ದಕ್ಷಿಣಾಭಿಮುಖವಾಗಿ ದರ್ಶನವನ್ನು ನೀಡ್ತಾರೆ. ಹಾಗಾಗಿ ಕಣ್ವ ಮಹರ್ಷಿಗಳು ದಕ್ಷಿಣಾಭಿಮುಖವಾಗಿ ಸಾಲಿಗ್ರಾಮ ಶಿಲೆಯಲ್ಲಿ ತಿಮ್ಮಪ್ಪನನ್ನು ಇಲ್ಲಿ ಸ್ಥಾಪಿಸಿ ಒಂದು ಪೂಜಿಸಿದರು ಎನ್ನುವಂಥ ಮಾಹಿತಿ ಇದೆ. ಮತ್ತು ಆ ಮೂರ್ತಿಯನ್ನು ಕೂಡ ನೀವು ಈ ಒಂದು ಸ್ಥಳದಲ್ಲಿ ಕಾಣ್ಬೋದು. ನೋಡಿ, ಈಗ ನಾವು ನೋಡ್ತಾ ಇರೋದು ತಿಮ್ಮಪ್ಪನ ಬೆಟ್ಟದ ಮೇಲಿರ್ತಕ್ಕಂಥ ಒಂದು ಕಲ್ಯಾಣಿಯ ಒಂದು ಕೊಳ ಇದು ನಾವು ನೋಡ್ತಾ ಇದ್ದೀವಿ. ಇದು ತಿಮ್ಮಪ್ಪನ ಒಂದು ದೇವಸ್ಥಾನ. ಈ ದೇವಸ್ಥಾನಕ್ಕೆ ಹಲವಾರು ಭಕ್ತರು ಇಲ್ಲಿಗೆ ಬರ್ತಾರೆ. ಈ ಒಂದು ಜಾಗ ನಾವು ನೋಡ್ತಾ ಇರೋದು ಇತ್ತೀಚೆಗೆ ಕಾಟೇರ ಮತ್ತು ವೇದ ಚಿತ್ರ ನಡೆದಂಥ ಚಿತ್ರೀಕರಣಗಳು ಹಲವಾರು ಧಾರಾವಾಹಿಗಳಲ್ಲಿ ಇಲ್ಲಿ ಚಿತ್ರೀಕರಣವನ್ನು ಮಾಡ್ತಾರೆ. ಪ್ರತಿಯೊಬ್ಬರು ಕೂಡ ಒಂದು ದಿನದ ಟ್ರಿಪ್ಗಾಗಿ ಈ ಒಂದು ಸ್ಥಳಕ್ಕೆ ಬರ್ಬೋದು. ವಿಶಾಲವಾದಂಥ ಸ್ಥಳ. ತಮ್ಮ ಮಕ್ಕಳನ್ನು ಈ ಒಂದು ಸ್ಥಳಕ್ಕೆ ಕರ್ಕೊಂಬರ್ಬೋದು. ಒಂದು ಐತಿಹಾಸಿಕ ಸ್ಥಳ ಅನ್ನೋದ್ರ ಜೊತೆಗೆ ಒಂದು ದಿನದ ಟ್ರಿಪ್ಗೆ ಈ ಒಂದು ಸ್ಥಳ ತುಂಬ ಚೆನ್ನಾಗಿದೆ. ಒಂದು ಸಾರಿ ಬನ್ನಿ, ನೋಡಿ, ಖುಷಿಪಡಿ.